ನಮಸ್ತೆ. ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ರೆಸಿಪಿ ಯಾರಿಗಿಷ್ಟ ಆಗಲ್ಲ ಹೇಳಿ. ಸೊ ಅದೇ ಥರನಾದ ಒಂದು ರೆಸಿಪಿ ಇಲ್ಲಿದೆ. ಒಂದು ಜಾರ್ಗೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಜೀರಿಗೆನೆ ಹಾಕಿ ರುಬ್ಕೊಳ್ಳಿ. ಅದಕ್ಕೆ ನೀವು ಒಂದು ಮಾವಿನಕಾಯಿ ಯಾವುದು ನಿಮ್ಮಲ್ಲಿ ಅವೈಲೇಬಲ್ ಇದೆಯೋ ಆ ಮಾವಿನಕಾಯಿನ ಕಟ್ ಮಾಡಿ ಜಾರಿಗೆ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಗೆ ಅರಿಶಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ಬೆಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿನ ಫಟಾಫಟ್ ಅಂತಲೂ ಮಾಡ್ಬೋದು, ಹಾಗೆ 1 ವೀಕ್ ನೀವು ಇಡ್ಬೋದು. ಇದನ್ನು ನೀವು ಚಪಾತಿಗೆ ಅಥವಾ ಮೊಸರನ್ನಕ್ಕೆ, ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ. ಸೊ ಈಗ ರುಬ್ಬಿಟ್ಟಿರುವಂತಹ ಮಾವಿನಕಾಯಿನ ಪ್ಯಾನ್ಗೆ ಹಾಕ್ಕೊಂಡು ಒಂದು 10 ನಿಮಿಷ ಬಾಯ್ಲ್ ಮಾಡಿ, ಅಲ್ಲಿಗೆ ಮಾವಿನಕಾಯಿ ಗೊಜ್ಜು ರೆಡಿ ಆಗುತ್ತೆ. ಸೊ ಈ ಮಾವಿನಕಾಯಿ ಗೊಜ್ಜನ್ನ ಮನೆಯವ್ರಿಗೆಲ್ಲ ಸರ್ವ್ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.